ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸೋಮವಾರ ದಿನದಾಗಿರುತ್ತೆ. ಅಂದರೆ ಹಬ್ಬ ಕಳೆದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಕಳ್ಕೊಂಡು ಸೋಮವಾರನೇ ರಾಯರದು ಆರಾಧನೆ ಇತ್ತಲ್ವ, ಅವತ್ತಿನ ದಿನದ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮೂರು ದಿನವೂ ಕೂಡ ಆರಾಧನೆ ಇತ್ತು. ಅದರಲ್ಲಿ ಮಧ್ಯ ಆರಾಧನೆ ಇರುತ್ತಲ್ವ ಸೋಮವಾರ, ಆ ದಿನದ್ದು ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದೆ, ಹಾಗೆ ಇವತ್ತಿನ ಡೇ ರೂಟೀನ್ ಹೇಗಿತ್ತು ಅಂತ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಈಗ ಹೊರಗಡೆ ಎಲ್ಲ ತೊಳೆದು ಅರಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಕ್ಕಿ ರಂಗೋಲಿನೂ ಕೂಡ ಹಾಕ್ಕೊಂಡು ಬಂದೆ. ಹಾಗೆ ಇವಾಗ ದೇವ್ರ ಮನೆಯಲ್ಲೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೂಡ ಹೊಸ್ಲಿರುತ್ತಲ್ವ ದೇವ್ರ ಮನೆಗೆ, ಆ ಹೊಸ್ಲನ್ನು ಕೂಡ ಒರೆಸ್ಕೊಂಡು ಅರಶಿನ ಕುಂಕುಮ ಹೂವು ಮತ್ತು ಹಾಗೆ ರಂಗೋಲಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಪೂಜೆ ಮಾಡೋದು ಅಂತಂದರೆ ಅಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಎಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು. ನನಗೂ ಅಷ್ಟೇ, ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ಪ್ರತಿಯೊಂದೂ ಕೂಡ ಒರೆಸಿ ನೀಟಾಗಿ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ಪೂಜೆ ಮಾಡಿದ್ರೇ ಸಮಾಧಾನ. ಏನೂ ಕ್ಲೀನ್ ಮಾಡ್ದಿರ ಬರೀ ಒಂದು 4 ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರಂತೂ ನಂಗೆ ಸಮಾಧಾನ ಆಗೋಲ್ಲ. ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ. ಹಾಗೆ ರಾಯರ ಫೋಟೋನು ಕೂಡ ನೀಟಾಗಿ ಒರೆಸ್ಕೊಂಡು ಗಂಧ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ಆರಾಧನೆ ಇತ್ತಲ್ವ, ಹಾಗಾಗಿ ನಮ್ಮ ಮನೆ ಹತ್ರ ತುಳಸಿ ಬೇಜಾನ್ ಬಿಟ್ಟಿರ್ತದೆ. ಯಾವಾಗಲೂ ಕೂಡ ಬರೀ ಕಿತ್ಕೊಂಡು ಬಂದು 2 ಕಡ್ಡಿ ಇಡ್ತಾ ಇದ್ದೆ ಅಷ್ಟೇ ದೇವರಿಗೆ. ಬಟ್ ಹಾರ ಕಟ್ಟಿ ಯಾವಾಗಲೂ ಆಗ್ತಿರಲಿಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗುವಾಗ ಎಲ್ಲ ಫುಲ್ ಕಿತ್ಕೊಂಡು ಹೊರಟೋಗಿದ್ದೆ. ಸ್ವಲ್ಪ ಆಗಿತ್ತು ಅಷ್ಟೇ. ಎಲ್ಲ ಫುಲ್ಲು ಎಷ್ಟು ಅಂದರೆ ಒಂದು 5-6 ಮಾಳ ಆಗೋಷ್ಟು ಕಿತ್ಕೊಂಡು ಹೋಗಿದ್ದೆ, ಜಾಸ್ತಿನೇ ಕಿತ್ಕೊಂಡು ಹೋಗಿದ್ದೆ. ನಮ್ಮ ಅತ್ತೆನೂ ಕೂಡ ಕಿತ್ಕೊಂಡು ಬಾ ಅಂತ ಹೇಳಿದರು. ಇನ್ನು ಸ್ವಲ್ಪ ಇತ್ತು, ಹಾಗಾಗಿ ಹೂವನೂ ಕೂಡ ಸ್ವಲ್ಪ ಬಿಟ್ಟಿತ್ತು. ರೋಸ್ ಒಂದು 4-5 ಬಿಟ್ಟಿತ್ತು. ಸ್ವಲ್ಪನೇ ಬಿಡೋದು, ಜಾಸ್ತಿ ಏನು ಸಿಗಲ್ಲ ನೋಡಿ, ಇಷ್ಟು ಅಷ್ಟೇ. ಒಂದು ಹಾರ ಮಾಡಿ ಕಟ್ಟಿ ಹಾಕಬಾರ್ದು ನನ್ನ ಕೈಯಾರೆ. ಇವತ್ತು ಆರಾಧನೆ ಅಲ್ವಾ, ತುಳಸಿ ಅಂತಂದರೆ ಇಷ್ಟನೇ ಅಲ್ವಾ ರಾಯರಿಗೆ. ಹಾಗಾಗಿ ಒಂದು ಹಾರ ಕಟ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಹೋಗಿ ಕಿತ್ಕೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ತುಳಸಿ ಎಲ್ಲನೂ ಕೂಡ ಇವಾಗ ಕಟ್ತಾ ಕೂತ್ಕೊಂಡಿದ್ದೀನಿ. ಕಟ್ಬಿಟ್ಟು ಫೋಟೋಕ್ಕೆ ಹಾಕೋಣ ಅಂತ. ಹೂವನೂ ಕೂಡ ಸ್ವಲ್ಪ ಕಮ್ಮಿನೇ ಇದ್ದಿದ್ದು. ನಾವು ಊರಿಗೆ ಹೋಗಿದ್ವಲ್ವ, ಬಂದಿದ್ದೆ ಸಂಡೇ ಈವ್ನಿಂಗು ಆಯಿತು ಬರೋ ಅಷ್ಟರಲ್ಲಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ಶ್ರಾವಣ ಶನಿವಾರ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಹಾಗಾಗಿ ನಾನು ಹೋಗೋಕ್ಕೆ ಮುಂಚೆ ಎಲ್ಲನೂ ಕೂಡ ಖಾಲಿ ಮಾಡಿಬಿಟ್ಟಿರ್ತೀನಿ, ಏನೂ ಕೂಡ ಇಟ್ಟಿರಲಿಲ್ಲ. ಸ್ವಲ್ಪ ಹೂವು ಮಾತ್ರ ಇತ್ತು ಅಷ್ಟೇ. ಮತ್ತು ಬೆಳಗ್ಗೆಗೆ ಹಸ್ಬೆಂಡ್ ಇರಲಿಲ್ಲ, ಅವರು ಕೂಡ ಬೇಗ ಹೊರಟ್ಬಿಟ್ಟಿದ್ರು. ಏನಪ್ಪ ಮಾಡೋದು, ಹೂವು ಬೇರೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇಷ್ಟೇ ಇದ್ದಿದ್ದು. ಓಕೆ, ಇಷ್ಟನ್ನೇ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡುವಾಗ ತುಳಸಿ ಇದೆಲ್ವ, ಹಾರ ಮಾಡಿ ಹಾಕೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ರೋಸು ಕೂಡ ಸೇರಿಸಿ ತುಳಸಿ ಹಾರ ಮಾಡಿ ಹಾಕಿ ಇಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೋಟೋಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ತುಳಸಿ ಹಾರ ಯಾವತ್ತೂ ಕೂಡ ಕಟ್ಟಿರಲಿಲ್ಲ, ಇದೇ ಫಸ್ಟ್ ಟೈಮ್ ಕಟ್ಟಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಟ್ಟಿ ಹಾಕಿದ್ದಕ್ಕೆ. ಇರೋ ಹೂವನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಗಿಡದಲ್ಲೂ ಕೂಡ ಬಿಟ್ಟಿತ್ತಲ್ಲ ಪಿಂಕ್ ಹೂವು, ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ಫುಲ್ ಹರಳೋಗ್ಬಿಡುತ್ತೆ, ಸ್ವಲ್ಪ ಮೊಗ್ಗಿದಾಗೆ ಕಿತ್ಕೋಬೇಕು. ನಾನು ಸ್ವಲ್ಪ ರೇರೆ ಕಿತ್ಕೊಳೋದು, ಹೂವನ್ನ ಹಾಗೆ ಬಿಟ್ಟಿರ್ತೀನಿ ಚೆನ್ನಾಗಿ ಕಾಣಿಸ್ಲಿ ಗಿಡದಲ್ಲಿ ಅಂತ. ಇವಾಗಂತೂ ಹನಿ ಎಲ್ಲ ಬೀಳ್ತಿರ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಹೊಸ್ಲಿಗೆಲ್ಲ ಕಿತ್ಕೊಂಡು ಅವಾಗ ಇಡ್ತಾ ಇರ್ತೀನಿ. ಕೆಲವೊಂದು ಸಲ ಹಾಲೇ ಬಿಟ್ಟಿರ್ತೀನಿ. ಹೂವು ಇಲ್ದಿರೋ ಟೈಮಲ್ಲೆಲ್ಲ ನನಗೆ ಯೂಸ್ ಆಗುತ್ತೆ. ಹೂವು ಅಂತೂ ಸ್ಟಾಕ್ ಯಾವಾಗಲೂ ಇದ್ದೇ ಇರುತ್ತೆ, ಖಾಲಿ ಅಂತೂ ಆಗೋಲ್ಲ. ತುಂಬ ರೇರ್ ಆ ಥರ ಹೂವು ಖಾಲಿ ಆಗೋದು. ಫೈನಲಿ ಹೂವೆಲ್ಲ ಇಟ್ಟು ತುಪ್ಪದ ದೀಪನೂ ಕೂಡ ರೆಡಿ ಮಾಡಿಕೊಂಡೆ. ರಾಯರಿಗೆ 2 ತುಪ್ಪದ ದೀಪನೂ ಕೂಡ ಹಚ್ಚಿ ಇವಾಗ ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ರಾಯರ ಆರಾಧನೆ ಅಂತಂದರೆ ರಾಯರು ಆವತ್ತಿನ ದಿನ ಧ್ಯಾನದಿಂದ ಎದ್ದು ಬಂದು ನಮ್ಮನ್ನು ಎಲ್ಲ ನೋಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಆವತ್ತಿನ ದಿನ ನಾವು ಪೂಜೆ ಮಾಡಿ ಏನೇ ಕೇಳ್ಕೊಂಡ್ರೂ ಕೂಡ ಆಗುತ್ತೆ ಅಂತ ನಮ್ಮ ನಂಬಿಕೆ ಅಷ್ಟೇ. ಹಾಗಾಗಿ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ತರಕಾರಿ ತೊಗೊಂಡು ಬಂದಿದ್ವಿ. ಅಂದರೆ ನಿನ್ನೆ ನೈಟ್ ಆಗಿತ್ತು ಬರೋ ಅಷ್ಟರಲ್ಲಿ, ಈವ್ನಿಂಗು ಆವಾಗ ತೊಗೊಂಡಿದ್ದು ತರಕಾರಿ. ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಅಂದರೆ ಇನ್ನು ಅಷ್ಟೊತ್ತಲ್ಲಿ ಎಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತೆ ಎತ್ತಿಟ್ಕೊಂಡು ಕೂತ್ಕೊಂಡ್ಲಿ, ಬೆಳಗ್ಗೆಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ಬಟ್ ಬೆಳಗ್ಗೆ ಅಂತಂದರೆ ಎದ್ದು ನನ್ನ ಮಗನಿಗೆ ತಿಂಡಿ ರೆಡಿ ಮಾಡಿ ಅವ್ನು ಸ್ಕೂಲ್ ಕಳಿಸೋ ಅಷ್ಟರಲ್ಲೇ ಲೇಟಾಗಿತ್ತು. ಅವ್ನು ಕಳಿಸಿದ ಮೇಲೆ ನಾನು ಫ್ರೆಶ್ ಅಪ್ ಹಾಕಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲೇ ಎಲ್ಲನೂ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಯಾವಾಗ ಮಾಡಲಿ ನನಗೆ ಟೈಮೇ ಸಿಕ್ಕಿರಲಿಲ್ಲ ಒಟ್ಟಿನಲ್ಲಿ. ಹಾಗಾಗಿ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಆದಮೇಲೆ ಈಗ ತರಕಾರಿ ಎಲ್ಲ ವಾಶ್ ಮಾಡಿ ಎಲ್ಲ ಎತ್ತಿಟ್ಕೊಂಬಿಡೋಣ ಅಂತ
ಅಂದ್ಬಿಟ್ಟು ಒಂದು ಟಬ್ಗೆ ಸ್ವಲ್ಪ ಸೋಡಾ ಮತ್ತು ಅರಿಶಿನ ಪುಡಿನ ಹಾಕಿ ವಾಶ್ ಮಾಡ್ಕೊಳ್ಳೋಣ ಅಂತ ಇಡ್ತಾಯಿನಿ. ಒಂದು ಹಾಫ್ ಆನ್ ಅವರ್ ಬಿಟ್ಟು 1 ಅವರ್ವರೆಗೂ ತರಕಾರಿನ ನೆನೆಸಿಟ್ಬಿಡ್ತೀನಿ. ಸ್ವಲ್ಪ ಸೋಡಾ, ಅರಿಶಿನ ಅಥವಾ ಉಪ್ಪು ಕೂಡ ಹಾಕೋಬೋದು. ಸ್ವಲ್ಪ ಈ ಥರ ಇಷ್ಟೇ ಯಾವುದಾದ್ರೂ ಹಾಕ್ಕೊಂಡ್ರು ಓಕೆ. ಈ ಥರ ಹಾಕ್ಕೊಳೋದ್ರಿಂದ ಈ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ನ ವಾಶ್ ಮಾಡ್ಕೋಬೋದು. ಈ ಥರ ಹಾಕೋದ್ರಿಂದ ಏನಪ್ಪ ಅಂತಂದರೆ ಇದರಲ್ಲಿ ಪೆಸ್ಟಿಸೈಡ್ಸ್ ಎಲ್ಲ ಹೊಡಿರ್ತಾರಲ್ವ, ಅದು ಸ್ವಲ್ಪ ಅದೆಲ್ಲ ನೀಟಾಗಿ ಬಿಟ್ಕೊಳುತ್ತೆ. ಅದು ಹಾಕೋದ್ರಿಂದ ನೋಡಿ ಇದರಲ್ಲಿ ನೆನೆಸಿಡ್ಬೇಕು. ಆದಷ್ಟು ನೆನೆಸಿಡೋದ್ರಿಂದ ಅದೆಲ್ಲ ಬಿಟ್ಕೊಳುತ್ತೆ. ಆವಾಗ ನಮಗೆ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ತರಕಾರಿ. ಹಾಗೆ ಬರೀ ಸುಮ್ಮನೆ ನೀರಲ್ಲಿ ಹಿಂಗೆ ತೊಳ್ಕೊಂಡು ಯೂಸ್ ಮಾಡೋದಕ್ಕಿಂತ ಈ ರೀತಿ ವಾಶ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ಬೆಟರು. ಯಾಕೆಂದರೆ ಹೆವಿಯಾಗಿ ಪೆಸ್ಟಿಸೈಡ್ಸು, ಮೆಡಿಸಿನ್ಸ್ ಎಲ್ಲ ಹಾಕಿರ್ತಾರಲ್ವ, ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ಈ ಥರ ಫಾಲೋ ಮಾಡಿ ಅಂತ ಹೇಳ್ತೀನಿ. ನಾನಂತೂ ಇದನ್ನು ತುಂಬ ವರ್ಷದಿಂದ ಇದೇ ರೀತಿಯಾಗಿ ಫಾಲೋ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ತುಂಬ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ತಂದಿದ ತಕ್ಷಣ ತರಕಾರಿ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ. ಆವಾಗ ನಾವು ಎಮರ್ಜೆನ್ಸಿ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂದಾಗ ಮತ್ತೆ ತೊಳಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಹಾಗೆಯೇ ಕೂಡ ನಾವು ಯೂಸ್ ಮಾಡ್ಕೊಂಬಿಡ್ಬೋದು. ಹಾಗೆ ತರಕಾರಿ ಎಲ್ಲ ತಂದಿದ್ನಲ್ವ, ಸಾಂಬಾರು ಕೂಡ ಇವಾಗ ಮಾಡಬೇಕಾಗಿತ್ತು. ಹೀರೆಕಾಯಿ ಬಸ್ಸಾರು ಮಾಡ್ಕೊಂಬೇಡ, ಪಲ್ಯ ಮಾಡಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಆಗಿರೋಂಥ ತರಕಾರಿ ನೋಡಿಬಿಟ್ರಂತೂ ನಾನು ಇರೋ ಬರೋ ತರಕಾರಿ ಎಲ್ಲ ಹಾಕಿ ಏನಾದರೂ ಒಂದು ಮಾಡಿಬಿಡ್ತೀನಿ. ಒಂದು ವಾರಕ್ಕಾಗೋಷ್ಟು 15 ದಿವಸವರೆಗೂ ಬರ್ತದೆ ಆಗೋಷ್ಟು ತರಕಾರಿನ ತೊಗೊಂಡು ಬಂದಿದ್ದೆ. ಪ್ರತಿಯೊಂದೂ ಕೂಡ ದಿನಕ್ಕೊಂದೊಂದು ಥರದ ಪಲ್ಯ, ಸಾಂಬಾರೆಲ್ಲ ಬೇಕಲ್ವ, ಹಾಗಾಗಿ ಜಾಸ್ತಿನೇ ತೊಗೊಂಡ್ಬಂದ್ಬಿಡ್ತೀನಿ ಒಂದೇ ಸಲ ಒಂದು ಬ್ಯಾಗ್ ತುಂಬಾ ಕೂಡ. ಹಾಗೆ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಹೀರೆಕಾಯಿನೂ ಮತ್ತು ತೊಗರಿಬೇಳೆ ಹಾಕಿ ಫಸ್ಟು ಕೂಗಿಸ್ಕೊತೀನಿ. ಒಂದು ವಿಸಿಲ್ ಇನ್ನೂ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡಿಬಿಡ್ತೀನಿ, ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಅಂತ. ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಫಸ್ಟ್ ರೆಡಿ ಮಾಡಿಕೊಂಡೆ. ಹಾಗೆ ಸಾಂಬಾರ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಅಷ್ಟೊತ್ತಿಗೆ 1 ಅವರ್, ಒಂದು ಹಾಫ್ ಆನ್ ಅವರ್, 1 ಅವರ್ ಆಗಿತ್ತು. ಅದೆಲ್ಲ ನೀಟಾಗಿ ತೊಳೆದು ಡ್ರೈ ಮಾಡೋಕ್ಕೆ ಇಟ್ಬಿಡೋಣ ತರಕಾರಿನ ಅಂತ ಅಂದ್ಬಿಟ್ಟು ನೀರಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಸಲ ಡ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರಿಗೆ ಮತ್ತು ಹಾಗೆ ಪಲ್ಯಕ್ಕೆ ಏನೆಲ್ಲ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡೆ. ಕಾಯಿ ಎಲ್ಲನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಹೀರೆಕಾಯಿ ಬಸ್ಸಾರನ್ನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದರೆ, ಸ್ವಲ್ಪ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಹುರ್ಕೊಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಹುಣಸೆಹಣ್ಣು, ಟೊಮೊಟೊ ಏನು ಯೂಸ್ ಮಾಡ್ತಾಯಿಲ್ಲ, ಸ್ವಲ್ಪ ಹುಣಸೆಹಣ್ಣು ಮಾತ್ರ ಹಾಕ್ಕೊತಾಯಿನಿ. ನಾನು ಕೆಲವೊಂದು ಸಲ ಟೊಮೊಟೊನೂ ಕೂಡ ಯೂಸ್ ಮಾಡ್ತೀನಿ. ನಾನು ಹೇಗೆ ಅಂದರೆ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಅಂತಲೇ ಹೇಳ್ಬೋದು. ಈ ಥರ ಬಸ್ಸಾರೆಲ್ಲ ಮಾಡಿದಾಗ ಒಂದೊಂದು ಸಲ ಸೊಪ್ಪಿನ ಬಸ್ಸಾರು ಮಾಡಿದಾಗ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಮಾಡ್ತೀನಿ, ಸಖತ್ತಾಗಿರುತ್ತೆ ಅದಂತೂ. ಬಟ್ ಇವಾಗ ಹೀರೆಕಾಯಿ ಬಸ್ಸಾರು ಮಾಡೋದ್ರಿಂದ ಟೊಮೊಟೊ, ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡಿಲ್ಲ, ಬರೀ ಹುರ್ಕೊಂಡೆ. ಸ್ವಲ್ಪ ಟೇಸ್ಟ್ ಬೇರೆ ಬೇರೆ ಥರ ಇರಲಿ, ಯಾವಾಗಲೂ ಸೇಮ್ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ತಾಯಿರ್ತೀನಿ. ಕೆಲವೊಂದು ಸಲ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಸಾಂಬಾರು ಪುಡಿನೂ ಕೂಡ ಹಾಕ್ಕೊತೀನಿ. ಬಟ್ ರೇರೆ ಸಾಂಬಾರು ಪುಡಿ ಯೂಸ್ ಮಾಡೋದು ನಾನು. ಇಷ್ಟನ್ನು ಹಾಕ್ಕೊಂಡು ಹಾಗೆ ನಾವು ಹೀರೆಕಾಯಿ ಬೇಳೆ ಏನು ಬೇಯಿಸ್ಕೊಂಡಿದ್ನಲ್ವ ಅದು ಒಂದು ಸೌಟ್ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿ ಬೇಳೆನೇ ಹಾಕ್ಕೊತೀನಿ, ಹೀರೆಕಾಯಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ, ಬರೀ ಬೇಳೆ ಮಾತ್ರ ಎತ್ಕೊತೀನಿ. ಜೊತೆಗೆ ಸ್ವಲ್ಪ ಮಾತ್ರ ಹೀರೆಕಾಯಿನ ತೊಗೊಂಡು ಇಷ್ಟನ್ನು ಕೂಡ ಫೈನಾಗಿ ರುಬ್ಕೊತೀನಿ ಅಷ್ಟೇ ಸಾಂಬಾರು ಮಸಾಲೆಗೆ. ಹಾಗೆ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಅನ್ನ ಆಗ್ತಾಯಿತ್ತು, ಅದ್ರ ಜೊತೆಗೆ ಪಲ್ಯಗೂ ಕೂಡ ಫಸ್ಟ್ ಇಲ್ಲಿ ಒಗ್ಗರಣೆ ಹಾಕಿಟ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಮಾಡ್ತಾ ಹಾಗೆ ಸಾಂಬಾರು ಕೂಡ ಇಲ್ಲಿ ರುಬ್ಬಿರೋಂಥ ಮಸಾಲೆ ಏನಿದೆ ಅಲ್ವ, ನೀರು ಸೋರಾಕೊಂಡಿರ್ತೀವಲ್ವ, ಹೀರೆಕಾಯಿನೂ ಬೇಳೆ ಬೇಯಿಸ್ಕೊಂಡಿರೋಂಥ ನೀರು, ಅದೇ ನೀರಿಗೆ ಇಲ್ಲಿ ಮಸಾಲೆನೂ ಕೂಡ ಇಲ್ಲಿ ನೀಟಾಗಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ಒಂಚೂರು ನೀರು ಹಾಕ್ಕೋಬೋದು. ಬಟ್ ನನಗೆ ಕರೆಕ್ಟಾಗಿರುತ್ತೆ, ನಾನೇನು ಜಾಸ್ತಿ ಗಟ್ಟಿ ಎಲ್ಲ ಮಾಡ್ಕೊಳಲ್ಲ. ಜಾಸ್ತಿ ನೀರು ಹಾಕಿ ಕೂಗಿಸ್ಕೊಂಡಿರ್ತೀನೋ ಅದೇ ನೀರೇ ನನಗೆ ಸಾಕಾಗುತ್ತೆ. ಹಾಗೆ ಇಲ್ಲಿ ನಾನು ಪಲ್ಯಕ್ಕೆ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಬೇಯಿಸ್ಕೊಂಡಿರೋಂಥ ಹೀರೆಕಾಯಿ, ಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ. ನಮ್ಮನೇಲಂತೂ ಹೀರೆಕಾಯಿ ಯಾರೂ ಬೇಡ ಅನ್ನಲ್ಲ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹೀರೆಕಾಯಿ ಪಲ್ಯ, ಬೀಟ್ರೋಟ್ ಪಲ್ಯ, ಬೀನ್ಸ್ ಪಲ್ಯ ಇದೆಲ್ಲನೂ ಕೂಡ ತಿಂತಾರೆ, ಬೇಡ ಅಂತ ಅನ್ನಲ್ಲ. ತುಂಬ ರೇರು ಐಟಮ್ಸ್, ಇಂಥದ್ದು ಬೇಡ ಅನ್ನೋ ಐಟಮ್ಸ್ ತುಂಬ ರೇರು ನಮ್ಮ ಮನೇಲಿ, ಪ್ರತಿಯೊಬ್ಬರು ಕೂಡ ತಿಂತಾರೆ. ಫೈನಲಾಗಿ ಸಾಂಬಾರು ಕೂಡ ಹಾಕಿಟ್ಟಿದೆ. ಅಡುಗೆ ಎಲ್ಲ ಆಯಿತು. ಮಧ್ಯಾಹ್ನ ಎಲ್ಲ ಮಾಡೋ ಅಷ್ಟರಲ್ಲಿ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ನಂತರ ಇದೇನು ಡ್ರೈ ಮಾಡೋಕೆ ಇಟ್ಟಿದ್ನಲ್ವ ತರಕಾರಿನ, ಅದನ್ನೆಲ್ಲ ಎತ್ತಿಕ್ಬೇಕಾಗಿತ್ತು. ಪ್ರತಿ ಸಲ ಈ ರೀತಿ ಎತ್ತಿಕ್ವಾಗ ನನ್ನ ಮಕ್ಕಳು ಹೆಲ್ಪ್ ತೊಗೊತೀನಿ, ಯಾಕೆಂದರೆ ಅವ್ರಿಗೆ ಇಷ್ಟ ಇದು ಕೆಲಸ ಮಾಡೋದು. ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಈ ರೀತಿ ಜಿಪ್ಲೋ ಕವರ್ಗೆ ಹಾಕಿದ್ದೆ.
ಆ ಥರದ್ದೆಲ್ಲ ಒಂದೊಂದೇ ತೆಗೆದು ಹಾಕಿ ಅಂತ ಹೇಳ್ಕೊಡ್ತೀನಿ. ಅದನ್ನು ಹಂಗೆ ಮಾಡ್ತಾರೆ. ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಡಿಸ್ಬೇಕು ಇದೆಲ್ಲ ಮಕ್ಳ ಕೈಲಿ ಈ ಥರ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ನೇಚರ್ ಅನ್ನೋದು ಬೆಳೀತಾ ಇರುತ್ತೆ. ನಾವೇನು ಮಾಡೋದು ಬೇಡ, ನೀನು ಆಡ್ಕೊಂಬ, ನೀನು ಓದ್ಕೊಂಬ ಸಾಕು ಅಂತಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಚಿಕ್ಕ ವಯಸ್ಸಿಂದನೇ ಪ್ರತಿಯೊಂದನ್ನು ಕೂಡ ಮಾಡಬೇಕು. ನಾನು ಮನೇಲಿ ಇದನ್ನೆಲ್ಲ ಮಾಡಿಸ್ತಾ ಇರ್ತೀನಿ, ಪ್ರತಿಯೊಂದು ಕೆಲಸನೂ. ನಮ್ಮ ಹಸ್ಬೆಂಡೇ ಮಾಡಿಸ್ಬೇಡ ಮಕ್ಳ ಕೈಲಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾನೆಲ್ಲನೂ ಕೂಡ ಮಾಡಿಸ್ತೀನಿ. ಮಾಡಿಸ್ಬೇಕು, ಅದು ಒಳ್ಳೆ ಅಭ್ಯಾಸ ಅಂತ ಹೇಳ್ಬೋದು. ಫೈನಲಾಗಿ ನನ್ನ ಮಕ್ಕಳೇ ಪ್ರತಿಯೊಂದು ತರಕಾರಿನೂ ಕೂಡ ಕವರ್ಗೆಲ್ಲ ಹಾಕಿ ಕೊಟ್ಟರು. ನಾನಿವಾಗ ಫ್ರಿಜ್ಜಿಗೆಲ್ಲನೂ ಕೂಡ ಎತ್ತಿಡ್ತಾಯಿನಿ. ಹಾಗೆ ಸಂಜೆ ನಾನು ಹೇಳೋದೇ ಮರ್ತದೆ, ಸ್ಕೂಲಿಂದ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ನಾನು ಕ್ಲಿಪ್ಪಿಂಗ್ಸ್ ಏನೂ ಆ್ಯಡ್ ಮಾಡಿಲ್ಲ. ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಸಿಕ್ತು. ತಿಂದು ಬರ್ತಾ ನಾನು ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಂಡು ಬಂದೆ. ಅದನ್ನು ಹಾಗೆ ಹೇಳೋದು ಮರ್ತದೆ ನಾನು. ತೊಗೊಂಡು ಬಂದೆ, ಆ ಫ್ರೂಟ್ಸು ಕೂಡ ಎತ್ತಿಡೋಣ ಅಂತ ಅಂದ್ಬಿಟ್ಟು ಅದು ಕೂಡ ಇವಾಗ ಸಾರ್ಟ್ ಔಟ್ ಮಾಡ್ತಾಯಿದ್ದೀನಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಅನ್ನೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.